ನಮಸ್ಕಾರ ಎಲ್ಲರಿಗೂ. ಟೈಮ್ ಅಂತ ಇವಾಗ 8:30 ಎಲ್ಲ ರೀ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಸಾಲಿಗಂತೂ ಇನ್ನೂ ರೆಡಿ ಆಗಿಲ್ಲರು. ಸಾಲಿಗೆ ಹೋಗ್ತಾರೆ. ಇವತ್ತು ಒಂದು ಸ್ವಲ್ಪ ಅಮಾವಾಸ್ಯೆ ಇತ್ತಲ್ರಿ, ಹಂಗಾಗಿ ಕಿಸಿಂದ ಈ ಲಾಗ ಅಪ್ಲೋಡ್ ಮಾಡ್ಬೇಕಾದ್ರೆ ಭಾಳ ಅಷ್ಟು ಲೇಟ್ ಆಗಿತ್ತು ರೀ ನನಗೆ. ಅದಕ್ಕೆ ಇವತ್ತು ನಾನು ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡತ್ತೀನಿ. ಅಡುಗೆ ಅಂತೂ ಇನ್ನೂ ಮಾಡಿದಿಲ್ಲ ರೀ, ಯಾಕೆಂದ್ರೆ ಒಂದು ಸ್ವಲ್ಪ ಮನೆ ಅದು ತೊಳೆದಿತ್ತಲ್ರಿ, ಹಂಗಾಗಿ ಕಿಸಿಂದ ಅಡುಗೆ ಮಾಡಬೇಕಾದ್ರೆ ಭಾಳ ಅಷ್ಟು ಲೇಟಾಗಿತ್ತು. ಹೊಲಕ್ಕೆ ಹೋಗ್ಬೇಕಿತ್ತು ರೀ. ಹೊಲಕ್ಕಂತೂ ಡೈಲಿ ಒಂದಿನ ಬಿಡ್ಲಾರ್ದು ಹೋಗಬೇಕು. ಇನ್ನು ಹಿಂಗೆ ಒಂದು ಸ್ವಲ್ಪ ಜಾಸ್ತಿ ದಂಧೆ ಇದ್ದಿದ್ದಿಲ್ಲ ಹೊಲ್ದಾಗಂದ್ರೆ ಯಾವಾಗಾರ ಮನ್ಯಾಗ ಇದ್ದಿರ್ತೀವಿ. ಆದರೆ ಇವಾಗಂತೂ ಒಂದು ಸ್ವಲ್ಪ ಜಾಸ್ತಿ ಜೋರಾಗಿ ಬಂದಿದ್ದೇವ್ರಿ ದಂಧೆ. ಯಾಕೆಂದ್ರೆ ಕಡ್ಲೆ ಕಿತ್ತೋದು, ಜವಿ ಮತ್ತು ಗೋಧಿ ಎಲ್ಲನೇ ಒಮ್ಮೆ ಬಂದಿದ್ದವು. ಅದ್ರಾಗ ಬೇರೆ ಜೋಳ ಕೊಯ್ಯೋದು ಬೇಯಿತು. ನಮ್ಮಿಬ್ಬರಿಗೆ ಜೋಳ ಇದು ಆಗಂಗಿಲ್ಲ. ಒಂದು ಸ್ವಲ್ಪ ಜೋಳನೂ ಜಾಸ್ತಿ ಬಾಟಿಯಾಗಿತ್ತಲ್ರಿ, ತಳಗೆ ಬಿದ್ದುಬಿಟ್ಟಿತ್ತು. ಹಾಗಾಗಿ ಕಿಸಿನ ಒಂದು 2-3 ಮಂದಿ ಕೂಲಿದವ್ರಿಗೆ ತೊಗೊಂಡು ಕೊಯ್ದ್ರತಿ ಅಂತ ಕಿಸಿನ ಬಿಟ್ಟಿದ್ದೆವು. ಜೋಳಗಿನ ಕೊಯ್ದಿದ್ದಿಲ್ಲ, ನಾನು ಸ್ವಲ್ಪ ಹಸಿ ಇತ್ತಲ್ರಿ, ಹಾಗಾಗಿ ಬಿಟ್ಟಿದ್ದೆವು. ಇವಾಗ ನಾನು ಅದಿಷ್ಟು ಹಿಟ್ಟು ಕೊಚ್ಚಗತ್ತಿದ್ರಿ, ಅದಿಷ್ಟು ಚಪಾತಿ ಮಾಡ್ಲಿಕ್ಕೆ ಹಿಟ್ಟನ್ನ ಇಡಬೇಕಂತೇಳಿ ಕಿಸಿಂದ ಒಂದಿಷ್ಟು ಪಲ್ಯ ಮಾಡ್ಲಿಕ್ಕೆ ಬೇಳೆ ಹಾಕ್ಬೇಕಂತೇಳಿ ಕಿಸಿಂದ ಗ್ಯಾಸ್ ಮೇಲೆ ಹಾಕ್ಬೇಕಾದ್ರಂತೂ ಇದು ಆಗಂಗಿಲ್ಲ ರೀ. ಹಂಗಾಗಿ ಕಿಸಿಂದ ಒಲೆ ಖಾಲಿನೇ ಇತ್ತು. ನಾನು ಇನ್ನಾಗ ಹಿಟ್ಟದು ಏನು ನಾದಿದ್ದಿಲ್ಲ. ಅದಕ್ಕೆ ಅದಿಷ್ಟು ಒಲೆ ಮೇಲೆ ಚಹಾ ಮಾಡಿ ತೆಗೆದ ಮುದ್ದೆ ಒಂದು ಸ್ವಲ್ಪ ಹೊರಗೆ ಹೊಂಟಿದ್ರು. ಚಹಾ ಮಾಡಿ ತೆಗೆದು ಒಂದಿಷ್ಟು ಬೇಳೆ ಹಾಕಿಟ್ಟಿದ್ರಿ ಪಲ್ಯ ಮಾಡಬೇಕಾದ್ರೆ ಅಂತೇಳಿ ಕಿಸಿಂದ ಬೇಳೆ ಸಾಂಬಾರು ಮಾಡಬೇಕು. ಆ ವಿಡಿಯೋ ಅಂತೂ ಸ್ಕಿಪ್ ಮಾಡಿದೆ ನೋಡ್ರಿ ರೀ. ಈ ವಿಡಿಯೋದಂತೂ ಇವತ್ತು ಸಂಜೆ ಟೈಮಿಗೆ ಏನು ರೊಟ್ಟಿ ಅದೇನು ಮಾಡಂಗಿಲ್ಲ ರೀ ನಾವು ಇವತ್ತು. ಬರೀ ಒಂದು ಸ್ವಲ್ಪ ಒಂದು ಚಿಂದ ಆಂಬ್ರ ಮತ್ತು ಅನ್ನ ಏನ್ರಿ ಮಾಡ್ಬೇಕು ಅಂದ್ಕೊಂಡು ಈಗ ಒಂದು ಸ್ವಲ್ಪ ಚಪಾತಿ ಮಾಡೋದಿತ್ತು. ಚಪಾತಿ ಮಾಡ್ಕೇಸಿಂದ ಹೋಗ್ಬೇಕು ಹೊಲಕ್ಕೆ. ಇವಾಗ ಅದಿಷ್ಟು ಬೇಳೆ ಒಂದು ಸ್ವಲ್ಪ ಬಿರ್ಸಾಗಿ ಕುದ್ದಿದ್ದೇವೆ ರೀ. ಹಂಗಾಗಿ ಅದೊಂದು ಸ್ವಲ್ಪ ಸೈಡಿಗೆ ಇಟ್ಬಿಟ್ಟಿದೆ. ಯಾಕಂದ್ರೆ ಒಂದು ಸ್ವಲ್ಪ ಸೀರಾ ಮಾಡೋದಿತ್ತು. ಹಂಗಾಗಿ ಕಿಸಿಂದ ಬೇಳೆ ಎಲ್ಲ ತೆಳಗಿಳಿಸ್ಬಿಟ್ಟಿದ್ರಿ. ಸೀರಾ ಮಾಡೋದಿದೆ. ಸೀರಾ ಮಾಡಬೇಕಾದ್ರೆ ನಾನು ಜಾಸ್ತಿ ಅಂದರೆ ಏನೋ ಫುಡ್ ಕಲರ್ ಯಾವುದೇ ರೆಸಿಪಿಗೂ ಜಾಸ್ತಿ ಹಾಕಂಗಿಲ್ಲ ನಾನು. ಸ್ವಲ್ಪ ಹಪ್ಪಳ ಮಾಡಿದಾರಿತ್ತು ಅಂತೇಳಿ ಕಿಸಿಂದ ಫುಡ್ ಕಲರ್ ತೊಗೊಂಡಿದ್ದೆ. ಆದರೂ ಒಂದು ಸ್ವಲ್ಪ ಸೀರಾ ವೈಟ್ ಕಲರ್ ಸರಿಯಾಗಿ ಅನ್ಸಂಗಿಲ್ಲ ಅಂತೇಳಿ ಕಿಸಿಂದ ಒಂದು ಸ್ವಲ್ಪ ಫುಡ್ ತೊಗೊಂಡಿನಿ ಡ್ರೆಸ್ ಸೀರೆಗೆ ಹಾಕ್ಬೇಕಂತೇಳಿ ಕಿಸಿಂದ. ಇವಾಗ ಏಲಕ್ಕಿದು ಪಾನಿ ಹೊಡ್ಲತ್ತಿದ್ದೆ ನಾನು. ಇದ್ರದ್ದು ಮತ್ತು ಕಾಜು ಬಾದಾಮ್ದು ಒಂದು ಸ್ವಲ್ಪ ಹೋಳ್ಬಿಟ್ಟಿದ್ದೆ. ಜಾಸ್ತಿ ಏನು ಹಾಕಂಗಿಲ್ಲ, ಹಿಂಗೆ ಒಂದು ಸ್ವಲ್ಪ ಪಾನಿ ಹೊಡೆದ್ರೆ ಸರಿಯಾಗಿರುತ್ತೆ ಅಂತೇಳಿ ಕಿಸಿಂದ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಕಾಜು ಬಾದಾಮ್ ಹಾಕಿಸಿಂದ ಮತ್ತು ಏಲಕ್ಕಿ ಹಾಕಿ ಪಾನಿ ಕೊಟ್ರೆ ಆಯ್ತು ಅಂತೇಳಿ ಕಿಸಿಂದ ಒಂದು ಸ್ವಲ್ಪನೇ ತೊಗೊಂಡಿದ್ದೆ. ನಾನು ಜಾಸ್ತಿ ಹಾಕಿದ್ದಿಲ್ಲ, ಯಾಕೆಂದ್ರೆ ಸೀರಾ ಅಂತೂ ಜಾಸ್ತಿ ತಿನ್ನಂಗಿಲ್ಲ ಮನ್ಯಾಗ. ಹಾಗಾಗಿ ಕಿಸಿಂದ ಸ್ವಲ್ಪನೇ ಮಾಡತ್ತಿದ್ದೆ. ಸೀರಾ ಮಾಡಬೇಕಾದ್ರೆ ಜಾಸ್ತಿ ಮಾಡತ್ತಿದ್ದಿಲ್ಲ. ಸೀರಾ ಮಾಡಿದ್ರಂತೂ ಹಾಗೆ ಕುಂತು ಬಿಡ್ತದೆ, ಯಾರೂ ಉಣಂಗಿಲ್ಲ ಜಾಸ್ತಿ. ನಮ್ಮ ಜಟ್ಟು ಅದು ಒಂಥರ ಉಳ್ಕಿದವ್ರು ಯಾರು ಸೀರಾ ಉಣಂಗಿಲ್ಲ. ಅದಕ್ಕೆ ಕಿಸಿಂದ ಮಾಡೋಕ್ಕಾರೆ ಸ್ವಲ್ಪನೇ ಮಾಡಿದ್ರೈತೆ ಅಂತ ಕಿಸಿಂದ ಒಂದು ಸ್ವಲ್ಪ ಮಾಡ್ತೀರಿ ನೀವು ಅದೇ ಪುರ್ತಕ. ಮತ್ತು ಇನ್ನು ಅನ್ನ ಅಂತೂ ಮಾಡಿಲ್ಲ ರೀ. ಇದಿಷ್ಟು ಅನ್ನ ಮಾಡಬೇಕು. ಅದಕ್ಕೆ ಇದಿಷ್ಟು ಒಂದು ಸ್ವಲ್ಪ 3 ಹಚ್ಚಿ ಹಾಕಿಸಿಂದ ಒಂದು ಸ್ವಲ್ಪ ಎಣ್ಣೆ ಹಾಕಿ ಪಾನಿ ಹೊಡೆದ ತಿರುಗಾಡತ್ತಿದ್ದೆ. ಇವಾಗ ಎಲ್ಲ ಹೆಚ್ಚಂತೂ ಒಂದು ಸ್ವಲ್ಪ ಎಣ್ಣೆಗೆ ಕುದಿಸ್ಬಿಟ್ಟಿದ್ರಿ. ಕುದಿಸಿ ಒಂದು ಸ್ವಲ್ಪ ನೀರು ಹಾಕಿ ಬಿಡ್ಲತ್ತಿದ್ದೆ ಅದಕ್ಕೆ. ನಾನು ಈ ವಿಡಿಯೋಕ್ಕೆ ಜಾಸ್ತಿ ಒಂದು ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟೀನಿ ರೀ. ಯಾಕಂದ್ರೆ ಈ ಅಮಾವಾಸ್ಯೆ ಹುಣ್ಣಿಯಲ್ಲಿ ಒಂದು ಸ್ವಲ್ಪ ಜಾಸ್ತಿ ಊರಾಗ ಹಾಡೋದು ಹತ್ತಿರುತ್ತಲ್ಲ ರೀ. ಹಂಗಾಗಿ ಈ ವಿಡಿಯೋ ಪೂರ್ತಿ ವಾಯ್ಸ್ ಕೊಡಬೇಕೇ ಆಯ್ತು ರೀ. ಯಾಕೆಂದ್ರೆ ಹಾಡು ಎಲ್ಲ ಬಂದುಬಿಟ್ಟಿತ್ತು. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಎಲ್ಲ ಹಿಂದಿಂದೆಲ್ಲ ವಿಡಿಯೋ ಕಟ್ ಮಾಡಿ ಮತ್ತು ವಾಯ್ಸ್ ಕೊಡಬೇಕಾದ್ರೆ ಭಾಳಷ್ಟು ಲೇಟ್ ಆಗ್ತಾರೆ ವಿಡಿಯೋ ಬಿಡಬೇಕಾದ್ರೆ. ಇವಾಗ ಅದಿಷ್ಟು ರವೆ ಹಾಕಿಬಿಟ್ಟು ಕಿಸಿಂದ ಸೀರಾ ಅದ್ರ ಭೀ ಒಂದು ಸ್ವಲ್ಪ ಬೇಳೆ ಪಲ್ಯ ಮಾಡ್ಬೇಕ್ರಿ. ನಾ ಬೇಳೆ ಕುದ್ಲಿಕ್ಕೆ ಹಾಕೀನಿ. ಅಂದ್ರೆ ಇವತ್ತಿನ ಸಾಂಬಾರದೇನು ಮಾಡಂಗಿಲ್ಲ ರೀ. ಒಂದು ಸ್ವಲ್ಪ ಗಟ್ಟಿ ಪಲ್ಯ ಮಾಡ್ಬೇಕು ಅಂದ್ಕೊಂಡು ಚಪಾತಿ ಮಾಡ್ತೀನಿ ಅಲ್ರಿ, ಅದಕ್ಕೆ ಕಿಸಿಂದ ಗಟ್ಟಿ ಪಲ್ಯ ಮಾಡೋಕ್ಕೆ ಬೇಳೆ ಹಾಕಿಟ್ಟಿದ್ದೆ. ಇವಾಗ ಮೊದಲಿಗೆ ನಾನು ಜಾಸ್ತಿ ಸೀರಾ ಮಾಡಬೇಕಾದ್ರೆ ರವೆ ಇಷ್ಟೇ ಹಾಕ್ಬಿಡ್ತೀನಿ ರೀ. ಒಂದು ಸ್ವಲ್ಪ ರವೆ ಹಾಕಿದ್ಮೇಲೆ ಆಮೇಲೆ ಸಕ್ಕರೆ ಹಾಕ್ಬಿಡ್ತೀನಿ. ಅದಕ್ಕೆ ರವೆ ಹಾಕಿಬಿಟ್ಟಿದ್ದೆ. ಒಂದು ಸ್ವಲ್ಪ ಸಕ್ಕರೆ ಹಾಕಿ ಕಿಸಿಂದ ತಿರುಗಾಡತ್ತಿರೋದಕ್ಕೆ ಇದಕ್ಕೆ ಒಂದು ಸ್ವಲ್ಪ ಕಲರ್ ಚೇಂಜ್ ಅಲ್ಲ ಅಂತ ಕಿಸಿಂದ ಒಂದು ಸ್ವಲ್ಪ ಫುಡ್ ಕಲರ್ ವಾಪರಿಸಿದೆ ರೀ.
ಇವಾಗ ಸೀರಾ ಅಂತೂ ರೆಡಿ ಆಗ್ಯದ್ರಿ. ಇದಿಷ್ಟು ಸೀರಾ ಮಾಡಿ ನಾ ಪಲ್ಯ ಮಾಡಬೇಕು. ಪಲ್ಯ ಮಾಡಿ ಒಂದು ಸ್ವಲ್ಪ ಹಿಟ್ಟನ್ನ ಅದಕ್ಕೆ ಇಟ್ಟಿನಲ್ರಿ, ಅದಿಷ್ಟು ಚಪಾತಿ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ಬಾಜಮ್ಮ ಕದಜು ಉದುರಿಸ್ಬಿಡ್ಲತ್ತೀರಿ. ಯಾಕಂದ್ರೆ ನಾನು ಪಾಣಕ್ಕೆ ಹಾಕಿದ್ನಲ್ಲ, ಹಂಗೆ ಕಿಸಿಂದ ಒಂದು ಸ್ವಲ್ಪ ಹಾಕತ್ತಿದ್ದೆ. ಇವಾಗಂತೂ ಸೀರಾ ಅಂತೂ ರೆಡಿ ಆಗ್ಯದ್ರಿ. ಸೀರಾ ಇಳಿಸಿ ಸೈಡಿಗೆ ಇಟ್ಬಿಟ್ಟು ಮತ್ತು ಒಂದು ಸ್ವಲ್ಪ ಬೇಳೆ ಹಾಕಿಬಿಟ್ಟಿದ್ದು ನಾನು. ಅದಕ್ಕೆ ಬೇಳೆ ಒಂದು ಸ್ವಲ್ಪ ಮೆತ್ತಾಗಿರಿ, ಒಂದು ಸ್ವಲ್ಪ ಟಮಾಟೆ ಹೋಳ ಕೊಯ್ದು ಹಾಕ್ಲಿತ್ತಿದ್ದೆ ಅದ್ರಾಗೆ. ಯಾಕಂದ್ರೆ ಗಟ್ಟಿ ಬೇಳೆ ಪಲ್ಯ ಮಾಡ್ಬೇಕಂತ ಹೇಳ್ಕೆಸಿಂದ, ಆದ್ರೆ ಇನ್ನೊಂದು ಸ್ವಲ್ಪ ಕುದಿಸ್ಬೇಕು ಬೇಳೆ. ಅದಕ್ಕೆ ಒಂದೆರಡು ಟಮಾಟೆ ಹೋಳು ಹಾಕ್ದೆ. ಇವಾಗ ನೋಡಿರಿ ಇದಿಷ್ಟು ಸೀರಾ ಅಂತೂ ರೆಡಿ ಆಗ್ಯದ. ಒಂದು ಸ್ವಲ್ಪ ನೆವ್ದಕ್ಕೆ ಸೀರಾ ಹಾಕ್ಕೊಳ್ಳತ್ತಾರೆ ಗೌಡುಗೆ. ಏಕೆಂದ್ರೆ ಸಾಲಿ ದೌಡದಲ್ರಿ, ಮತ್ತು ನೆವ್ದು ಹಿಡ್ಕೊಂಬಂದು ಸಾಲಿಗೆ ಹೋಗ್ಬೇಕು ಅವನು. ಅಸಲಕ್ಕೆ ಜಲ್ದಿ ಮಾಡಿದ್ದೆ ನಾನು. ಮತ್ತು ಗೌಡು ಸಾಲಿಗೆ ಹೋದ್ನಂದ್ರಂತೂ ನೆವ್ದೆ ತೊಗೊಂಡು ಹೋಗೋರಂತೂ ಯಾರಿಲ್ರಿ, ಗೌಡು ಅವನೇ. ಚೆನ್ನಮ್ಗಾದ್ರೂ ಅಷ್ಟೇನು ಸುಧಾರಿಸಂಗಿಲ್ಲ, ಒಂದು ಸ್ವಲ್ಪ ಇಲ್ಲೇ ದೂರದಲ್ರಿ, ಹೋಗಿ ಬರ್ಬೇಕಾದ್ರೆ ಇದು ಆಗ್ತದ. ಅದಕ್ಕೆ ಕಿಸ್ನಾಗ ಗೌಡು ಹೋಗ್ತಿನ್ನ ಜಲ್ದಿ ಮಾಡಂತಿದ್ನು. ಅದಕ್ಕೆ ಕಿಸ್ನ ಒಂದು ಸ್ವಲ್ಪ ಅಷ್ಟಕ್ಕೆ ಇದು ಸ್ವಲ್ಪ ಸೀರಾ ಮಾಡಿಬಿಟ್ಟಿದ್ರಿ. ಅವರು ಊಟ ಮಾಡ್ಲಿಕ್ಕೆ ಕುಂತಾರೆ. ಇದಿಷ್ಟು ಚಪಾತಿ ಮಾಡಬೇಕು. ಇವತ್ತು ಅಮಾವಾಸ್ಯೆ ಐತಲ್ರಿ, ಹಂಗೆ ಕಿಸಿಂದ ಚೆಟ್ಟೊಂದು ಸೈಕಲ್ ತೊಳಿನಿ ಅಂತ ಹೇಳತ್ತಿದ. ಆದರೆ ಅವ್ರ ಪಪ್ಪಾಗೆ ಒಂದು ಸ್ವಲ್ಪ ಕೆಲಸ ಇತ್ತಂತ, ಹಾಗೆ ಕಿಸಿಂದ ನೀವೇ ತೊಳಿರಿ, ನನ್ನ ಕೆಲಸ ಅದ ಅಂತೇಳಿ ಕಿಸಿಂದ ಬರೀ ಗಾಡಿ ಪೂಜೆ ಮಾಡತ್ತಿದ್ರು. ಯಾಕೆಂದ್ರೆ ಗೌಡು ಇದ್ರೆ ತೊಳಿತೀನಿ. ಗೌಡು ಅಂತೂ ನೀವು ಹಿಡ್ಕೊಂಬರ್ಲಿಕ್ಕೆ ಹೋಗಿದ್ನಲ್ಲ, ಅದಕ್ಕೆ ಕಿಸಿಂದ ಇವಂದು ಭಾಳಷ್ಟು ಕಿರಿಕಿರಿ ನಡೆದಿತ್ತು. ನಾನು ಸೈಕಲ್ ಪೂಜೆ ಮಾಡ್ತೀನಿ ಅಂತ ಕಿಸಿಂದ, ಆದರೆ ಸೈಕಲ್ ಇನ್ನೂ ತೊಳೆದಿದ್ದಿಲ್ಲಲ್ರಿ. ಹಂಗಾಗಿ ಕಿಸಿಂದ ಅವರು ಗಾಡಿ ಪೂಜೆ ಮಾಡತ್ತಿದ್ರು. ಹೊಲಕ್ಕೆ ಹೋಗಿ ಬರ್ತೀನಿ ಅಲ್ಲತ್ತಿದ್ರು. ಅದಕ್ಕಾಗಿ ಗಾಡಿ ಪೂಜೆ ಮಾಡಿದ್ರು. ನಾನು ಅದಿಷ್ಟು ನೀವು ಹಿಡ್ಕೊಂಬಂದೇನಿ ರೀ ಗೌಡು ಈಗ. ಅದಕ್ಕೆ ಈಗ ಎಲ್ಲರೂ ಊಟ ಮಾಡತ್ತಾರ. ಏಕೆಂದ್ರೆ ಸಾಲಿ ಜಲ್ದಿ ಚಾಲತ್ತಲ್ರಿ. ಯಾಕಂದ್ರೆ ಅನ್ನೋದ್ರಿಗೂ ಹೊತ್ತು ಹೋಗ್ಬಿಡ್ತಾರೆ. ಈಗ ಹೊತ್ತು ಹೊಂಡೋದೇ 6:30 ಹೊಣ್ತದ್ರಿ. ಒಂದು ಸ್ವಲ್ಪ ಬೆಳೆ ಕರ್ದು ಅನ್ನೋದ್ರಾಗ 8, 9 ಆಗಿಬಿಡ್ತದೆ. ಅದಕ್ಕೆ ಅದಿಷ್ಟು ಬೇಳೆ ಪಲ್ಯ ಮಾಡಿಬಿಟ್ಟಿದ್ವಿ. ಒಂದು ಸ್ವಲ್ಪ ಗಟ್ಟಿದಾಗೆ ಮಾಡಿಬಿಟ್ಟಿದ್ದೆ, ಭಾಳಷ್ಟು ಜಾಸ್ತಿ ಏನೋ ಗಟ್ಟಿ ಮಾಡಿದ್ದಿಲ್ಲ. ಉದುರು ಪಲ್ಯ ನಮ್ಮನ ಅದಿಷ್ಟು ಪಲ್ಯ ಮಾಡಿಬಿಟ್ಟು ಅನ್ನ ಅಂತೂ ಇನ್ನೂ ಮಾಡಿದಿಲ್ರಿ. ಒಂದು ಸ್ವಲ್ಪ ಅಕ್ಕಿ ನೆನೆ ಇಟ್ಟಿದ್ದು ಅನ್ನ ಮಾಡಬೇಕಾದ್ರೆ. ಇವಾಗ ಅದಿಷ್ಟು ಚಪಾತಿ ಮಾಡಾಕತ್ತಿದ್ರಿ. ಇದಿಷ್ಟು ಚಪಾತಿ ಮಾಡಿದ್ರಂತೂ ಎಲ್ಲ ಅಡುಗೆ ಅಂತೂ ಆಯ್ತು ರೀ. ಯಾಕಂದ್ರೆ ಗೌಡು ಇಷ್ಟು ಪಟ್ನೆ ಮೊದಲಿಗೆ ನಾನು ನೆವ್ದೇನೆ ಮಾಡಿಬಿಟ್ಟಿದ್ರಿ. ಯಾಕಂದ್ರೆ ಹಿಂದ್ಗಡೆ ಹೋಗ್ಬೇಕಾದ್ರೆ ನೆವ್ದೆ ಹಿಡ್ಕೊಂಬರೋದೊಂದು ಆದ್ರೆ ಎಲ್ಲ ಕೆಲಸನೂ ಆದಂಗೆ ಆಗ್ಬಿಡ್ತು ರೀ. ಯಾಕಂದ್ರೆ ಮತ್ತು ಹಿಂದೆ ಹುಡುಗರೆಲ್ಲ ಸಾಲಿಗೆ ಹೋದ್ರಂದ್ರಂತೂ ಸ್ವಲ್ಪ ದೂರದಲ್ರಿ, ಹೋಗ್ಬೇಕಾದ್ರೆ ಯಾರು ದೊಡ್ಡವ್ರು ಇದು ಮಾಡೋಂಗಿಲ್ಲ. ಅದಕ್ಕೆ ಕಿಸಿಂದ ಗೌಡು ನೆವ್ದೆ ಹಿಡ್ಕೊಂಬರ್ಲಿಕ್ಕೆ ಹೋದ್ನು. ನಾನು ಒಂದು ಸ್ವಲ್ಪ ಹೊಲಕ್ಕೆ ಬಂದುಬಿಟ್ಟಿದ್ದೆ ರೀ. ಇನ್ನೊಂದು ಸ್ವಲ್ಪ ತೆಗಿನ ಪಟ್ಟಿದ್ದು ಜಮಿ ಉಳಿದಿತ್ತು. ಯಾಕೆಂದರೆ ಇಬ್ಬರೇ ಆಗಿದ್ದೇವಲ್ರಿ ಕೊಯ್ಯೋರು. ಅದಕ್ಕೆ ಕಿಸಿಂದ ಅದಿಷ್ಟು ಕೊಯ್ದ್ರೈತೆ ಅಂತೇಳಿ ಬಂದೀವಿ. ಮಮ್ಮಿ ಊಟ ಮಾಡಲ್ಲ? ಸಾಲ್ ಹೋಗಲ್ಲ. ಹುಂಚಿಗೆ ಸಾರು ಮಾಡೋಕ್ಕೆ ಇಲ್ಲಿ ಒಂದಿಷ್ಟು ಸಕ್ರೆ, ಒಂದು 2 ಸ್ಪೂನ್ದಷ್ಟು ಸಕ್ರೆ ತೊಗೊಂಡಿದ್ರೆ, ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಒಂದು 4 ಬೆಳ್ಳುಳ್ಳಿ, ಮತ್ತು ಇಲ್ಲಿ ಒಂದು ಸ್ವಲ್ಪ ಹುಂಚಿನ್ಕಾಯಿ ನೆನಿಟ್ಟಿದೆ. ಯಾಕಂದರೆ ಇದು ಹುಂಚಿನ್ಕಾಯಿ ಜಾಸ್ತಿ, ಒಂದು ಸ್ವಲ್ಪ ಹುಳಿ ಜಾಸ್ತಿ ಇತ್ತು, ಹಂಗಾಗಿ ಸ್ವಲ್ಪನೇ ಹಾಕಿಟ್ಟಿದ್ದೆ. ಇಲ್ಲಿ ಹುಂಚಿನ್ಕಾಯಿ ಎಲ್ಲ ಸ್ವಲ್ಪ ಸಣ್ಣಗೆ ಕಲಸಿಟ್ಟಿನಿ ರೀ.
ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕತ್ತೀನಿ. ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಜಾಸ್ತಿ ಹಾಕಂಗಿಲ್ಲ. ಇದಕ್ಕೆ ಯಾಕೆಂದ್ರೆ ಸಕ್ಕರೆ ಹಾಕಿರ್ತೇವಲ್ರಿ, ಹಂಗಾಗಿ ಸ್ವಲ್ಪನೇ ಹಾಕಿದಪ್ಪ. ಇವಾಗ ಸಾರ ಮಾಡಿಟ್ಟಿದ್ರಿ, ಒಂದಿಷ್ಟು ಅನ್ನಕ್ಕೆ ಇಟ್ಟೀನಿ. ಸಂಜೆ ಊಟಕ್ಕಂತೂ ಬಿಸಿ ಅನ್ನ ಮಾಡಿದರೆ, ಮುಂಜಾನೆ ಚಪಾತಿ ಮಾಡಿದ್ನಲ್ಲ ಬಿಸಿ ಅನ್ನ ಮತ್ತು ಹುಂಚಿನ ಆಂಬೂರು ಮಾಡಿದ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ.